ಬಿಗ್ ಬಾಸ್ ಸೀಸನ್ 10 ಕನ್ನಡ ನಡೀತಾ ಇದೆ. ಏನು ಹೇಳ್ತೀರಾ ಸರ್ ಈ ಬಿಗ್ ಬಾಸ್ ಈ ಬಾರಿ ಕಂಟೆಸ್ಟೆಂಟ್ ಬಗ್ಗೆ? ಸರ್ ನಾನು ನೋಡೋದು ಬಿಗ್ ಬಾಸು ಪ್ರತಾಪು, ಡ್ರೋನ್ ಪ್ರತಾಪು ಮತ್ತು ವರ್ತೂರ್ ಸಂತೋಷಕ್ಕೋಸ್ಕರ ನಾನು ನೋಡೋದು. ಆ ವರ್ತೂರ್ ಸಂತೋಷ ಅಂತ ಬಂದು ಅವನ ಆ್ಯಟಿಟ್ಯೂಡ್ ಅಂದರೆ ಯಾವ ಥರ ಗೊತ್ತಾ, ಒಬ್ರಿಗೆ ಏಜ್ ಆದವ್ರಿಗೆ ಕಾಲು ಮುಗಿಬೇಕಂದ್ರೆ ಚಪ್ಪಲಿ ಬಿಚ್ಚಿ ಕಾಲು ಮುಗಿತಾನೆ. ಅವನು ಒಳ್ಳೆತನ ಅವರು ಚೆನ್ನಾಗಿ ಬೆಳೆದ್ರು. ಡ್ರೋನ್ ಪ್ರತಾಪ್ ಅಂತ ಬಂದರೆ ಫಸ್ಟೆಲ್ಲ ತಪ್ಪು ಮಾಡ್ತಿದ್ರು, ಚೆನ್ನಾಗಿ ಈಗ ಟೈಮ್ ಬಂದೈತೆ ಅವ್ರಿಗೆ, ಚೆನ್ನಾಗಿ ಮುಂದೆ ಬಂದರೆ ಈಚೆ ಬಂದ್ಮೇಲೆ ಚೆನ್ನಾಗಿ ಬದುಕ್ಬೋದು ಅವರು. ಈ ತುಕಾಲಿ ಸಂತೋಷ್ ಬಗ್ಗೆ ಮಾತಾಡಬೇಕು ಅಂದರೆ ಅದೇನು ಅಂತಾರಲ್ಲ ತಲೆ ಹಿಡಿತಾರೆ ಅಂತ, ಹಂಗೆ ಅವರು ಅದ್ರ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ. ಹೋಗಿ ಬಂದು ಮೂಗಿನ ಹಿಡ್ಕೊಂಡಂಗೆ ಕೆಟ್ಟದಾಗಿ ಹೇಳ್ತೀನಿ, ಹೋಗಿ ಬಂದು ಹಿಡ್ಕೊಂಡು ಮೂಗಿ ಹೋಯ್ತಾನೆ. ಡ್ರೋನ್ ಪ್ರತಾಪ್ಗೆ ಹೋಯ್ತಾನೆ ಅವನು. ವಿನಯ್ ಬಗ್ಗೆ ಮಾತಾಡ್ಬೇಕಂದ್ರೆ ದುರಂಕಾರಿ, ಅಂದ್ಕೊಂಡ್ರೆ ಯಾರಿಗೂ ಇಷ್ಟ ಇಲ್ಲ. ಫಸ್ಟ್ ಅವನು ಹೋಗ್ಬೇಕು, ಮಾತಾಡ್ತಾರೆ ಕಿರ್ಚ್ಬಿಟ್ರೆ ಅವ್ನು ಕಿತ್ಬಿಡ್ತಾನೆ. ಸಂಗೀತ ಅಂತೂ ಅವಳು ಹಿಂದೆ ಹೋದವರೆಲ್ಲ ಮನೆ ಬೀದಿ ಪಾಲೆ. ಕಾರ್ತಿಕ್ ಹೋದ, ಕಾರ್ತಿನ ಬೋಳ್ಸ್ಕೊಂಡ. ಇನ್ಯಾರಿದ್ರು ಈಗ ದೀದಿ ಅಂತ ಪ್ರತಾಪ್ ಅವನೇ. ಪ್ರತಾಪ್ ಯಾವಾಗ ಓಡಿಸ್ಕೊತಾನೋ ಗೊತ್ತಿಲ್ಲ. ಅತಿ ಶೀಘ್ರದಲ್ಲಿ ಹೊಡ್ಸ್ಕೊಂಡಿದ್ದೆ ಒಂದ್ಸಲ, ಬುದ್ಧಿ ಬರಲಿಲ್ಲ. ಇನ್ನೊಂದ್ಸಲ ಹೊಡ್ಸ್ಕೊಂಡ್ರೆ ಬುದ್ಧಿ ಬರ್ತದೆ. ಅದು ಬಿಟ್ರೆ ಕಾರ್ತಿಕ್ ಅವ್ನು ಜಿನಿಯನ್, ಅವನ ಬಗ್ಗೆ ಮಾತಾಡೋಂಗೆ ಇಲ್ಲ, ಚೆನ್ನಾಗಿ ಆಡ್ತಾನೆ. ಬೆಂಕಿಲತ ಅವಳ ಟಾಪಿಗೆ ಬೇಕಾಗಿಲ್ಲ, ನನಗೆ ಇಷ್ಟನೂ ಇಲ್ಲ ಒಮ್ಮಲ್ಕೊಂಡ್ರೆ. ನಾವು ನೋಡೋದೇ ಇಷ್ಟೇ ಸರ್, ಬಿಗ್ ಬಾಸ್ ನೋಡೋದು ಒಂದ್ಸಲ ವೀಕೆಂಡಲ್ಲಿ ಜಾಸ್ತಿ ನೋಡೋದು. ಸುದೀಪ್ ಅಣ್ಣ ಬರ್ತದೆ, ಅವ್ರು ಮಾತಾಡೋ ಶೈಲಿ, ಅವ್ರು ನಿಂತ್ಕೊಳ್ಳೋದು, ಅವ್ರು ಮಾತಾಡೋದು, ಅವ್ರು ಉದಾಹರಣೆ ಕೊಡೋದು, ಅದೆಲ್ಲ ನಮ್ಮ ಜೀವನಕ್ಕೂ ಇದಾಗುತ್ತೆ, ನಮ್ಮ ಜೀವನಕ್ಕೂ ಉತ್ತರ ಥರ ಸಿಗುತ್ತೆ. ಅದು ಮಾಮೂಲಿ ಸುದೀಪ್ ಅಣ್ಣನ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ, ಚೆನ್ನಾಗಿರುತ್ತೆ ಅದು. ಅದು ಬಿಟ್ಟರೆ ವರ್ತೂರ್ ಸಂತೋಷು, ನನಗೆ ಗೆಲ್ಲಬೇಕು ಅಂತಿರೋದು ವರ್ತೂರ್ ಸಂತೋಷು ಮತ್ತು ಡ್ರೋನ್ ಪ್ರತಾಪ್ ಇಬ್ಬರು. ಸುದೀಪ್ ಅಣ್ಣನ ಕೈಲಿ ಇಬ್ಬರು ಅವರಿಬ್ಬರು ಕೈ ಇರಬೇಕು ಅಂತ ನನಗೆ ಇಷ್ಟ. ಓಕೆ, ತಮ್ಮ ಹೆಸರು? ದಯಾನಂದ್ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.